ಮಂತ್ರೇಷು ಮಾಂ ವಾ ಉಪಹೂಯ ಯತ್ವಂ ಅಕುಂಠಿತಾಖಂಡ ತದಾತ್ಮಬೋಧಃ ಪೃಚ್ಛೇಃ ಪ್ರಭೋ ಮುಗ್ಧ ಇವಾಪ್ರಮತ್ತಃ ತನ್ನೋ ಮನೋ ಮೋಹಯತೀವ ದೇವ. ಭಾಗವತದ 3ನೇ ಸ್ಕಂದದ 17ನೇ ಶ್ಲೋಕದಿಂದ ಆರಂಭಿಸಿ ಇವತ್ತಿನ ಈ ಭಾಗ ಪ್ರಾರಂಭ ಕಾಣಬೇಕು. ಉದ್ಧವ ಭಗವಂತನ ಜೊತೆಗೆ ತಾನು ಮಾತನಾಡಿದ್ದನ್ನು ವಿದುರನಿಗೆ ಹೇಳ್ತಿದ್ದಾನೆ. ಭಗವಂತನೇ, ನಿನ್ನ ಜ್ಞಾನ ಎಂದೂ ಹ್ರಾಸವಿಲ್ಲದ್ದು, ದೋಷರಹಿತವಾದದ್ದು. ಅಂಥವನು ನೀನು. ಎಂದೂ ಯಾವ ಸಂಶಯ ಮತ್ತು ಯಥಾರ್ಥ ಜ್ಞಾನಗಳಿಗೆ ಅವಕಾಶವಿಲ್ಲದ ಸರ್ವಜ್ಞ. ಅಂಥವನು ನೀನು ಅನೇಕ ಬಾರಿ ನನ್ನನ್ನು ಮಂತ್ರಾಲೋಚನೆಗೆ ಕರೀತಿ. ಏನೂ ತಿಳಿಯದವನಂತೆ ನನ್ನನ್ನು ಸಲಹೆ ಕೇಳ್ತಿ. ಇದು ನನ್ನ ಮನಸ್ಸನ್ನು ಮೋಹಕ್ಕೆ ಈಡು ಮಾಡಿದೆ. ನಿನ್ನ ಮಹಿಮೆಯನ್ನು ನೀನು ಹಿಂದೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದೆ. ಅದನ್ನು ನಾನೂ ಕೂಡ ಕೇಳಬಹುದು ಅಂತಾದರೆ ನನಗೂ ಒಂದಿಷ್ಟು ಉಪದೇಶ ಮಾಡು. ಆದ್ದರಿಂದ ಸಂಸಾರವನ್ನು ದಾಟುವ ಒಂದು ಅವಕಾಶ ನಮಗೆ ದೊರೆಯಲಿ ಅಂತ ಹೀಗೆ ನನ್ನ ಅಂತರಂಗವನ್ನು ನಾನು ಆ ಭಗವಂತನ ಎದುರಿಗೆ ತೋಡಿಕೊಂಡಾಗ ಕಮಲಾಕ್ಷನಾದ ಭಗವಂತ ತನ್ನ ಸರ್ವೋಚ್ಚವಾದ ಸ್ಥಿತಿಯನ್ನು, ತನ್ನ ಮಹಾಮಹಿಮೆಯನ್ನು ತಾನೇ ನನಗೆ ಉಪದೇಶಿಸಿದನೂ ಹೌದು. ಇದು ಇಲ್ಲಿ ಆದೇಶ ಮಾಡಿದಂತಿದೆ, ಅದಕ್ಕೆ ಉಪದೇಶ ಮಾಡಿದಂತನೂ ಅರ್ಥ ಆಗ್ತದೆ ಈ ಪ್ರಸಂಗದಲ್ಲಿ. ಬೇರೆಯವರಾದರೆ ಯಾರಾದರೂ ಮಾಡಿದ ಆದೇಶ ಮತ್ತು ಉಪದೇಶಗಳು ಬೇರೆ ಬೇರೆ ಆಗಿರಬಹುದು. ಆದರೆ ಭಗವಂತನ ಉಪದೇಶ ಎಲ್ಲವೂ ಆದೇಶದ ರೂಪವಾಗೇ ಇರ್ತದೆ. ಹೀಗೆ ಭಗವಂತನ ಸ್ವರೂಪವನ್ನು ತಿಳಿದು ನಾವು ಆರಾಧನೆ ಮಾಡಬೇಕು ಅನ್ನುವ ರೀತಿಯಲ್ಲಿ, ಅದಕ್ಕಾಗಿ ಅದನ್ನು ಆದೇಶ ಅಂತ ಹೀಗೆ ಹೇಳ್ತಾರೆ. ಇದರ ಅರ್ಥಗಳಿಂದ ವಿಜಯಧ್ವಜ ಮೊದಲಾದವರು ಏನು ಹೇಳಿದ್ದಾರೆ ಅನ್ನೋದು ನೋಡೋಣ. ಅಕುಂಠಿತ ಅವಿಮಿಶ್ರಿತ. ಅಕುಂಠಿತ ಅಂದರೆ ಮಿಶ್ರವಲ್ಲದ, ಯಾವುದೇ ಅನ್ಯಥಾ ಜ್ಞಾನ ಮತ್ತು ಅಯಥಾರ್ಥ ಜ್ಞಾನ, ಸಂಶಯಗಳ ಮಿಶ್ರಣವಿಲ್ಲದ ಜ್ಞಾನ, ಅಖಂಡ ಅಂದರೆ ಪೂರ್ಣವಾದ ಜ್ಞಾನ, ನಿರ್ದೋಷವಾದ ಜ್ಞಾನ. ಆ ಜ್ಞಾನವೇ ನಿಮ್ಮ ಸ್ವರೂಪ ಅಂತ ಅದರ ತಾತ್ಪರ್ಯ. ಅಕುಂಠ ಅಂದರೆ ಸರ್ವತ್ರ ಅಪ್ರತಿಬದ್ಧವಾದದ್ದು, ಎಲ್ಲೂ ಅದಕ್ಕೆ ಅಡೆತಡೆ ಇಲ್ಲ ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅಖಂಡ ಅಂದರೆ ಪರಿಚ್ಛೇದ ಇಲ್ಲದೆ ಇದ್ದದ್ದು, ಅದಕ್ಕೊಂದು ಮಿತಿ ಅಂತ ಇಲ್ಲದೆ ಇದ್ದದ್ದು. ನಿರ್ದುಷ್ಟವಾದ ಆತ್ಮಬೋಧ, ಸ್ವರೂಪ ಜ್ಞಾನ ಅಂಥ ಇದ್ದು ಭಗವಂತಂದು. ಅಪ್ರಮತ್ತ ಅವಹಿತ ಸನ್, ನಿನಗೆ ಯಾವುದೇ ರೀತಿಯಾದ ಪ್ರಮಾದ ಇವಿಲ್ಲ, ಮೈ ಮರೆಯುವುದು ಅಂತಿಲ್ಲ. ಅಂಥವನು ನೀನು ನಮ್ಮನ್ನೂ ಕರೆದು, ನನ್ನಂಥವನು ಅಕ್ರೂರನಂಥವನನ್ನು ಕರೆದು ಸಮಾಲೋಚನೆ ಮಾಡ್ತೀವಿ. ಇದು ನಮಗೆ ಮೋಹ ಬರೆಸ್ತದೆ. ಎಲ್ಲವನ್ನೂ ನೀನು ಅಸುರರ ಮೋಹಕ್ಕಾಗಿ ಮಾಡ್ತೀಯ, ಲೋಕಾನುಕರಣ ಮಾಡ್ತೀಯ ಅಂತ ನಮ್ಗೆ ಗೊತ್ತಿದೆ. ಆದರೂ ಹೀಗೊಂದು ನಮಗೆ ಭ್ರಮೆ ಬರೆಸ್ತದೆ, ನಮಗೆ ಆಶ್ಚರ್ಯ ಅನ್ನಿಸ್ತದೆ ನಿನ್ನ ಈ ವರ್ತನೆ. ಮುಂದೆ 18ನೇ ಶ್ಲೋಕ. ಸ್ವಾತ್ಮರಃ ಪ್ರಕಾಶ. ಕಸ್ಮೈ ಅಂದರೆ ಬ್ರಹ್ಮಣೆ, ಚತುರ್ಮುಖ ಬ್ರಹ್ಮನಿಗೆ ನೀನು ಈ ಜ್ಞಾನವನ್ನು ಉಪದೇಶಿಸಿದ್ದಿ. ನಹ ಕ್ಷಮಂ, ನಮಗದೊಂದು ವೇಳೆ ಯೋಗ್ಯವಾಗಿದ್ದರೆ, ಯೋಗ್ಯತಾ ಭೇದ, ನಮಗೆಷ್ಟು ಅದನ್ನು ಅರಿಯುವ ಯೋಗ್ಯತೆ ಇದೆಯೋ ಅಷ್ಟು ಉಪದೇಶ ಮಾಡು. ಭಗವಾನ್ ಯದಸ್ಯ ಅಧಿಕಾರಿಣಃ ಯೋಗ್ಯಂ ವೇದ ವಯಂ ಚ ಯದ್ ಯೇನ ಜ್ಞಾನಿನ ಅಂಜಸ ವೃಜಿನಂ ಸಂಸಾರ ದುಃಖಂ ತರೇಮ. ಇದನ್ನು ನೀನು ನಮ್ಗೆ ಉಪದೇಶ ಮಾಡಿದರೆ ಸಂಸಾರವನ್ನು ನಾವು ಕೂಡ ದಾಟ್ತೇವೆ ಅಂತ ಅದರ ತಾತ್ಪರ್ಯ. ಸ್ವಾತ್ಮರಹ ಪ್ರಕಾಶಂ, ಭಗವತ್ ತತ್ವದ ರಹಸ್ಯವನ್ನು ಅವಭಾಷಕಂ, ಪ್ರಕಾಶಂ ಅಂದರೆ ಅವಭಾಸಕಂ, ನಮಗೆ ತೋರಿಸುವಂಥ ಒಂದು ಜ್ಞಾನ. ವೇದಾದಿಶಾಸ್ತ್ರ ರೂಪವಾದ ಸಾಧನದಿಂದ ದೊರೆಯುವ ಜ್ಞಾನ, ಅದನ್ನು ಬ್ರಹ್ಮನಿಗೆ ಕೊಟ್ಟಿದ್ದೆ.
ತನ್ಮಧ್ಯೆ ಯಾವನ್ನಃ ಅಸ್ಮಾಕಂ ಗ್ರಹಣಾಯ ಕ್ರಮಂ ಯೋಗ್ಯಂ. ಚತುರ್ಮುಖ ಬ್ರಹ್ಮನ ಯೋಗ್ಯತೆ ದೊಡ್ಡದಾದ್ರಿಂದ ಅವನಿಗೆ ಹೆಚ್ಚೇ ಕೊಟ್ಟಿದ್ದೆ, ಅದರ ನಡುವೆ ಎಷ್ಟನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಕೊಡು ಅಂತ ಹೀಗೆ ತಾತ್ಪರ್ಯ. ಅಲ್ಲಿ ಪರಮಾಂ ಸ್ಥಿತಿಂ ಅಂದರೆ ಆ ಭಗವಂತನ ಸ್ಥಿತಿ ಅಂದರೆ ಉತ್ಕೃಷ್ಟವಾದ ಮಹಿಮೆ, ಸಾಕಾಷ್ಠ ಸಾ ಪರಾಗತಿ ಅಂತ ಹೇಳಿದಂತೆ ಅವನು ಪ್ರಾಥಮಿಕ ಕಕ್ಷಾದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ. ಅವನ ಸ್ಥಿತಿಯನ್ನು ತಾನೇ ತನ್ನ ಸ್ಥಿತಿಯನ್ನು ಹೇಳಿಕೊಂಡ ಅಂತ ಅದರ ತಾತ್ಪರ್ಯ. ಇದಕ್ಕೆ ಶ್ರೀಧರಾದಿಗಳು ಹೇಳುವಂತಹ ವಿಶೇಷ ವಿಷಯಗಳೇನಿಲ್ಲ. ಹೀಗೆ ಭಗವಂತನಿಂದ ನಾನು ತತ್ವೋಪದೇಶವನ್ನು ಪಡ್ಕೊಂಡೆ. ಯಾರ ಪಾದೋದಕವನ್ನು ಸಮಸ್ತ ಪ್ರಪಂಚವೇ ಸೇವಿಸ್ತದೋ ಅಂಥ ಭಗವಂತನ ತತ್ವದಿಂದ ಭಗವಂತನ ಸನ್ನಿಧಾನದಿಂದಲೇ ನನಗೆ ಎಲ್ಲ ತತ್ವಗಳ ಉಪದೇಶ ಆಯಿತು. ಮುಂದೆ ಅವನಿಗೆ ಪ್ರದಕ್ಷಿಣೆ ಮಾಡಿ ಪಾದಗಳಿಗೆ ನಮಸ್ಕರಿಸಿ ಅವನ ವಿಯೋಗ ಇನ್ನು ಆಗಿಬಿಡ್ತದಲ್ಲ ಮುಂದೆ ಅಂತ ಸಂಕಟ ಪಡ್ತಾನೆ ಇಲ್ಲಿಗೆ ಬಂದಿದ್ದೇನೆ ನಾನೀಗ. ನಿನ್ನನ್ನು ಕಂಡು ಮಹಾಭಾಗವತನಾದ ನಿನ್ನ ದರ್ಶನದಿಂದ ಮತ್ತಷ್ಟು ನನಗೆ ಆನಂದ ಆಗಿದೆ. ಈ ಕಡೆ ಆನಂದವೂ ಇದೆ, ಆ ಕಡೆ ಕೃಷ್ಣನ ವಿಯೋಗದ ದುಃಖವೂ ನನ್ನನ್ನು ಬಾಧಿಸ್ತದೆ. ಈಗ ಆ ಭಗವಂತನಿಗೆ ತುಂಬ ಪ್ರಿಯವಾದ ಬದರಿಕಾಶ್ರಮಕ್ಕೆ ನಾನು ಹೋಗೋನಿದ್ದೇನೆ. ಅಲ್ಲಿ ಕಲಾಪ ಅನ್ನುವ ಗ್ರಾಮದಲ್ಲಿ ನರನಾರಾಯಣ ಮುನಿಗಳು ತೀವ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನವು. ಈ ಜಗತ್ತಿನ ಸೃಷ್ಟಿಕರ್ತರಾದಂಥ ಜಗತ್ತಿನ ತತ್ವಜ್ಞಾನಕ್ಕೆ ಮತ್ತೆಲ್ಲ ರೀತಿಯ ಯೋಗಕ್ಷೇಮಕ್ಕೆ ಕಾರಣರಾದ ಆ ಇಬ್ಬರು ನರನಾರಾಯಣ ಮುನಿಗಳು ಮಾಡ್ತಿರುವ ತಪಸ್ಸು ಮೃದುವೂ ಹೌದು, ಅದು ತೀಕ್ಷ್ಣವೂ ಹೌದು. ತೀಕ್ಷ್ಣವಾದ ತಪಸ್ಸು ಮಾಡ್ತಿದ್ದಾರೆ, ತಪಸ್ಸು ತೀಕ್ಷ್ಣವಾಗೇ ಇದೆ, ಆದರೆ ಜಗತ್ತಿಗೆ ಯಾವುದೇ ರೀತಿಯಾದ ಉಪದ್ರ ಕೊಡದಂತೆ ಅದು ಮೃದುವೂ ಆಗಿದೆ. ಇದು 22ನೇ ಶ್ಲೋಕ. ಅದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ಅನ್ನೋದು ನೋಡಬೇಕು. ಅಲ್ಲಿ ವಿಶೇಷ ಅರ್ಥಗಳೇನು ಕಾಣಿಸೋದಿಲ್ಲ. ಈ ಶ್ಲೋಕಗಳಿಗೆ ಭಾಗವತ ತಾತ್ಪರ್ಯನೂ ಕೂಡ ಕಾಣಿಸೋದಿಲ್ಲ. ಆದ್ದರಿಂದ ಅಲ್ಲಿರುವಂಥ ವಿಶೇಷ ಸಂಗತಿಗಳನ್ನು ಹೇಳಬೇಕಾದಂಥ ವಿಚಾರವೂ ಏನಿಲ್ಲ. ಮೃದು ತೀವ್ರಂ, ಮೃದು ಅಂದರೆ ಲೋಕಸುಖಕರಂ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ತೀವ್ರಂ ಅಂದರೆ ದುಷ್ಕರಂ, ಉಳಿದವ್ರಿಗೆ ಮಾಡಲಿಕ್ಕಾಗೋದಿಲ್ಲ, ಅವರಿಬ್ಬರೇ ಮಾಡಬೇಕಾದ ತಪಸ್ಸು. ಲೋಕಭಾವನವು ಅಂದರೆ ಲೋಕ ಸಂಗ್ರಾಹಕವು, ಜಗತ್ತಿಗೆ ಹೇಗೆ ನಡ್ಕೊಳ್ಬೇಕು ಅಂತ ತೋರಿಸಿಕೊಡುವ ದಿವ್ಯವಾದ ವ್ಯಕ್ತಿತ್ವ ಅವರದು. ಅಂಥ ವ್ಯಕ್ತಿತ್ವ ಉಳ್ಳವರು ಅಂತ ಅವೆರಡು ಅರ್ಥಗಳನ್ನ ಬರೆದಿದ್ದಾರೆ. ಮೃದು ಅಂದರೆ ಪರೋಪದ್ರವ ಶೂನ್ಯವಾದದ್ದು ತಪಸ್ಸು. ತೀವ್ರ ಅಂದರೆ ದುಶ್ಚರ. ಕೆಲವು ಜಾರಿ ಯಾರೋ ಋಷಿಗಳು ತಪಸ್ಸು ಮಾಡಿದರೆ ಲೋಕವೆಲ್ಲ ತಲ್ಲೆಣಿಸಿ ಹೋಗ್ತದೆ, ಅಂಥ ತಪಸ್ಸಲ್ಲ ಇವ್ರದ್ದು. ಇನ್ನೊಬ್ಬರಿಗೆ ಉಪದ್ರವ ಆಗದದ್ದು, ಆದರೆ ಇಂಥ ಕಠೋರವಾದ ತಪಸ್ಸನ್ನು ಮಾಡಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ, ಅಂಥ ತಪಸ್ಸು ಅಂತ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಮೃದು ಅಂದರೆ ಲೋಕಾನಾಂ ಕ್ಷೇಮ ಸ್ವಸ್ತ್ಯಾಧಿಕರಂ, ಜಗತ್ತಿಗೆ ಕ್ಷೇಮವನ್ನು ಕೊಡುವಂಥ ತಪಸ್ಸು. ಇದು ಬರೆದಿದ್ದಾರೆ ವೀರರಾಘವರು. ಅದರೊಂದಿಗೆ 22ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಎನ್ನ ಹೃಷಿಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.